ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ 4ನೇ ಒಂದು ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಯಾವುದು? ದಟ್ ಈಸ್ ವೃತ್ತಗಳು. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಒಂದು ವೃತ್ತವನ್ನ 2 ಬಿಂದುಗಳಲ್ಲಿ ಛೇದಿಸುವಂತಹ ಸರಳ ರೇಖೆಯು ಇದಾಗಿದೆ. ನೋಡಿ, ಒಂದು ವೃತ್ತವನ್ನ 2 ಬಿಂದುಗಳಲ್ಲಿ ಛೇದಿಸುವಂತಹ ಸರಳ ರೇಖೆಯನ್ನ ನಾವೇನಂತ ಕರಿತೀವಿ? ಛೇದಕ ಅಂತ ಹೇಳಿ ಕರಿತೀವಿ. ನೋಡಿ, ಇವಾಗ ಇದು ಒಂದು ವೃತ್ತ. ಓಕೆ, ಇದು ಒಂದು ವೃತ್ತ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಪಾಯಿಂಟ್. ಇದು ವೃತ್ತವನ್ನ ಛೇದಿಸಿದೆ ಎ ಮತ್ತು ಬಿ ಅನ್ನುವಂಥದ್ದು. ಓಕೆ, ಈ ತರ ವೃತ್ತವನ್ನ ಸ್ಪರ್ಶಕ ಒಂದು ಸಂಧಿಸುವಂತಹ ಬಿಂದುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ನೋಡಿ ವೃತ್ತವನ್ನು ಸ್ಪರ್ಶಕ ಒಂದು ಸಂಧಿಸುವಂತಹ ಬಿಂದುಗಳ ಸಂಖ್ಯೆ. ಈಗ ನೋಡಿ, ದಿಸ್ ಇಸ್ ಸರ್ಕಲ್, ಹೌದಲ್ವಾ? ಇದು ಸರ್ಕಲ್ ನ ಸೆಂಟರ್. ಸ್ಪರ್ಶಕ ಒಂದು ಅದೇನ್ ಮಾಡಿದೆ? ಛೇದಿಸಿದೆ. ಓಕೆ, ವೇರ್ ದಟ್ ಇಸ್ ಪಾಯಿಂಟ್ ಪಿ. ಹಾಗಾದ್ರೆ ಎಷ್ಟು? ಓನ್ಲಿ 1. ಇನ್ನು 82ನೇ ಪ್ರಶ್ನೆ, ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ನೋಡಿ, ವೃತ್ತ ಅಂದ್ರೆ ವೃತ್ತದ ಮೇಲೆ ಅಪರಿಮಿತ ಬಿಂದುಗಳು ಇರ್ತವೆ. ಎಷ್ಟು ಅಂತ ಹೇಳಕ್ ಆಗಲ್ಲ. ಓಕೆ, ಅಪರಿಮಿತ ಬಿಂದುಗಳು ಇರ್ತವೆ. ಪ್ರತಿಯೊಂದು ಬಿಂದುವಿನಲ್ಲೂ ಕೂಡ ಸ್ಪರ್ಶಕವನ್ನ ಎಳಿತಾ ಹೋಗ್ಬೋದು. ಓಕೆ, ಯಾವ ತರ? ಈಗ ನೋಡಿ, ಇದು ಒಂದು ಸರ್ಕಲ್ ಅಂತ ಅನ್ಕೊಂಡ್ರೆ, ಇದು ಇದು ಈ ತರ ಈ ತರ ಈ ತರ ಈ ತರ ಈ ತರ. ಓಕೆ, ಎಷ್ಟು ಬೇಕಾದ್ರೂ ನಾವು ಎಳಿತಾ ಹೋಗ್ಬೋದು, ಹೌದಲ್ವಾ? ಸೊ ಹಾಗಾಗಿ ಅಂದ್ರೆ ನಾನಿಲ್ಲಿ ಜಸ್ಟ್ ಫಾರ್ ಅರ್ಥ ಆಗ್ಲಿ ಅನ್ನೋದಕ್ಕೋಸ್ಕರ ಕೆಲವೊಂದು ಸ್ಪರ್ಶಕಗಳನ್ನ ಎಳ್ದಿರೋದು ಈ ರೀತಿ. ಅಂದ್ರೆ ಸೊ ಈಗಿದ್ದಾಗ ವೃತ್ತವು ಹೊಂದಿರಬಹುದಾದಂತಹ ಸ್ಪರ್ಶಕಗಳ ಸಂಖ್ಯೆ ಅಂತ ಹೇಳಿದಾಗ ಏನಂತ ಹೇಳ್ಬೋದು? ಅಪರಿಮಿತ ಬಿಂದುಗಳು ಇರೋದ್ರಿಂದ ಅಪರಿಮಿತ ಸಂಖ್ಯೆಗಳು ಅಥವಾ ಅಪರಿಮಿತ ಸಂಖ್ಯೆಯಲ್ಲಿ ಸ್ಪರ್ಶಕಗಳನ್ನ ಒಳಗೊಂಡಿರ್ತವೆ. ಓಕೆ, ಕ್ಲಿಯರ್? ಮುಂದೆ, ಒಂದು ವೃತ್ತ ಹೊಂದಿರಬಹುದಾದಂತ ಸಮಾಂತರ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಇವನ್ ಅದು ಕೂಡ ಏನಾಗಿರುತ್ತೆ? ಅಪರಿಮಿತ ಆಗಿರುತ್ತೆ. ಇದನ್ನು ಕೂಡ ಅಪರಿಮಿತ ಅಂತಾನೆ ನೀವು ಇಟ್ಕೋಬೇಕು. ಯಾಕೆ? ನೋಡಿ, ಒಂದು ವೃತ್ತದಲ್ಲಿ ಅಪರಿಮಿತ ವ್ಯಾಸಗಳನ್ನ ನಾವು ಎಳಿಬಹುದು. ಹಾಗಿದ್ದಾಗ ಪ್ರತಿ ವ್ಯಾಸದ ಅಂತ್ಯ ಬಿಂದುವಿನಲ್ಲೂ ಕೂಡ ಎಳೆದಂತ ಸ್ಪರ್ಶಕಗಳು ಯಾವಾಗ್ಲೂ ಏನಾಗಿರ್ತವೆ? ಸಮಾನ ಆಗಿರ್ತವೆ, ಈಕ್ವಲ್ ಆಗೇ ಆಗಿರ್ತವೆ. ಇವಾಗ ಇದನ್ನೇ ಗಮನಿಸಿ. ಓಕೆ, ಸೊ ಹಾಗಾಗಿ ಅಪರಿಮಿತ ಅನ್ನುವಂಥದ್ದೇ ಸರಿಯಾದಂತ ಉತ್ತರ. ಇನ್ನು ವೃತ್ತ ಸ್ಪರ್ಶಕ ಮತ್ತು ಒಂದು ವೃತ್ತ ಹೊಂದಿರುವಂತ ಸಾಮಾನ್ಯ ಬಿಂದುವನ್ನ ನಾವೇನಂತ ಕರಿತೀವಿ? ಸ್ಪರ್ಶ ಬಿಂದು ಅಂತ ಹೇಳಿ ಕರಿತೀವಿ. ಓಕೆ, 3 ಸೆಂಟಿಮೀಟರ್ ತ್ರಿಜ್ಯ ಇರುವಂತಹ ವೃತ್ತಕ್ಕೆ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದವನ್ನ ಕಂಡು ಹಿಡಿಯಿರಿ ಅಂತ ಇದೆ. ನೋಡಿ, ಇದನ್ನ ನಾವು ಪೈಥಾಗೋರಸ್ ಪ್ರಮೇಯದ ಅನ್ವಯ ಮಾಡಿದಾಗ ಇಲ್ಲಿ ನೋಡಿ, this is one circle. Okay, ತ್ರಿಜ್ಯ ಇರುವಂತಹ ವೃತ್ತ. ಓಕೆ, and this is A and this is B, this is O. Okay, this is 90 degree. ಓಕೆ, ಇದು ಎಷ್ಟು? ತ್ರಿಜ್ಯ ಇರುವಂತಹ ವೃತ್ತ 3 ಸೆಂಟಿಮೀಟರ್. ಇನ್ನು ಕೇಂದ್ರದಿಂದ 5 ಸೆಂಟಿಮೀಟರ್, ಕೇಂದ್ರದಿಂದ 5 ಸೆಂಟಿಮೀಟರ್ ಅಂತ ಅಂದ್ರೆ ಇದು. ಓಕೆ, ಸೊ ಬಿಂದುವಿನಿಂದ ಎಳೆದಂತ ಸ್ಪರ್ಶಕದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ನೋಡಿ, ಅವಾಗ AB ಸ್ಕ್ವಯರ್ ಪ್ಲಸ್ OB ಸ್ಕ್ವಯರ್. ಓಕೆ, AB ಸ್ಕ್ವಯರ್ ಪ್ಲಸ್ OB ಸ್ಕ್ವಯರ್, AB ಸ್ಕ್ವಯರ್ ಪ್ಲಸ್ OB ಸ್ಕ್ವಯರ್. ಓಕೆ, AB ಸ್ಕ್ವಯರ್ ಪ್ಲಸ್ OB ಸ್ಕ್ವಯರ್ ಇಸ್ ಈಕ್ವಲ್ ಟು OA ಸ್ಕ್ವಯರ್. ಅಂದ್ರೇನು? ಇವಾಗ ನಾವೇನ್ ಕಂಡುಹಿಡಿಬೇಕು? AB ಅನ್ನ ಕಂಡುಹಿಡಿಬೇಕು. ಸೊ X ಅಂತ ತಗೊಂಡ್ರೆ OB ಸ್ಕ್ವಯರ್ ಎಷ್ಟು? 3 ಸ್ಕ್ವಯರ್, ದಟ್ ಇಸ್ ಈಕ್ವಲ್ ಟು 5 ಸ್ಕ್ವಯರ್. 5 5 25. ಇದು ಎಷ್ಟು? 3 3 9, ಹೌದಲ್ವಾ? ಸೊ X ಪ್ಲಸ್ 9. ಸೊ X ಇಸ್ ಈಕ್ವಲ್ ಟು 25 ಮೈನಸ್ 9 ಮಾಡಿದಾಗ ಎಷ್ಟು ಬರುತ್ತೆ? 16 ಬರುತ್ತೆ, ಹೌದಲ್ವಾ?
ಅಂದ್ರೆ x ಸ್ಕ್ವೇರ್ ಅಂತ ಅನ್ಕೋಬೇಕು. ಇದು 16 ಬರುತ್ತೆ. x ಇಸ್ ಈಕ್ವಲ್ ಟು √16 ದಟ್ ಇಸ್ 4 ಸೆಂಟಿಮೀಟರ್ ಆಗುತ್ತೆ. ಓಕೆ, ಇನ್ನು ಒಂದು ಬಿಂದು ಕ್ಯೂ ದಿಂದ ವೃತ್ತಕ್ಕೆ ಎಳೆದಂತ ಸ್ಪರ್ಶಕದ ಉದ್ದ 24 ಸೆಂಟಿಮೀಟರ್ ಮತ್ತು ವೃತ್ತ ಕೇಂದ್ರ ಹಾಗೂ ಕ್ಯೂ ಬಿಂದುಗಳ ನಡುವಿನ ದೂರ 25 ಸೆಂಟಿಮೀಟರ್ ಆದ್ರೆ ವೃತ್ತದ ತ್ರಿಜ್ಯ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಇದು ಕೂಡ ಸೇಮು ಅದೇ ತರನೇ. ಒಂದು ವೃತ್ತ, ಓಕೆ, ದಿಸ್ ಇಸ್ ಕ್ಯೂ ಅಂಡ್ ದಿಸ್ ಇಸ್ ಪಿ ಅಂಡ್ ದಿಸ್ ಇಸ್ ಸೆಂಟರ್ ಓ. ಇದು 25 ಇದೆ, ಇದು 24 ಇದೆ. ಸೊ ಇಲ್ಲಿ 25 ಸ್ಕ್ವಯರ್ ಈಸ್ ಈಕ್ವಲ್ ಟು 24 ಪ್ಲಸ್ OP ಸ್ಕ್ವಯರ್ ಮಾಡಿದಾಗ ಏನ್ ಬರುತ್ತೆ ನೋಡಿ. ಇದು 25 ಸ್ಕ್ವಯರ್ ಈಸ್ 625, ಹೌದಲ್ವಾ? 24 ಸ್ಕ್ವಯರ್ ಈಸ್ 576. ಸೊ 625 ಅಲ್ಲಿ ಮೈನಸ್ 576 ಕಳೆದ್ರೆ ಎಷ್ಟು ಬರುತ್ತೆ? 49 ಬರುತ್ತೆ. ಓಕೆ, 49 ಬರುತ್ತೆ. ಸೊ OP is equal to square 49 ಏನಾಗುತ್ತೆ? 7 ಆಗುತ್ತೆ. ಸೊ ಹಿಯರ್ is 7 ಸೆಂಟಿಮೀಟರ್ ಇರುತ್ತೆ. ರೈಟ್ ಆನ್ಸರ್. ಇನ್ನು 87ನೇ ಪ್ರಶ್ನೆ ನೋಡಿ. ಚಿತ್ರದಲ್ಲಿ ಆಂಗಲ್ POQ is equal to 110 ಡಿಗ್ರಿ ಆಗುವಂತೆ O ಕೇಂದ್ರವುಳ್ಳಂತ ವೃತ್ತಕ್ಕೆ TP ಏನಿದೆಯಲ್ಲ ಮತ್ತು TQ, ಈ TP ಮತ್ತು TQ ಸ್ಪರ್ಶಕಗಳಾಗಿದ್ದಾವೆ. ಹಾಗಾದ್ರೆ ಆಂಗಲ್ PTQ, ಓಕೆ, ಆಂಗಲ್ PTQ ಇದ್ರದ್ದು ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನೋಡಿ, POQ, ಓಕೆ, POQ ಪ್ಲಸ್ PTQ ಎಷ್ಟು ಡಿಗ್ರಿ? 180 ಡಿಗ್ರಿ, ಹೌದಲ್ವಾ? POQ ಆಲ್ರೆಡಿ ಕೊಟ್ಟಿದ್ದಾರೆ 110 ಡಿಗ್ರಿ ಅಂತ. PTQ ಗೊತ್ತಿಲ್ಲ ಅಂದ್ರೆ ಅದನ್ನ ಎಕ್ಸ್ ಅಂತ ಇಟ್ಕೊಂಡಿದೀನಿ. ಸೊ 180, ಎಕ್ಸ್ ಇಸ್ ಈಕ್ವಲ್ ಟು 180 ಮೈನಸ್ 110 ಆದ್ರೆ ಎಷ್ಟು ಬರುತ್ತೆ? ಉತ್ತರ 70 ಬರುತ್ತೆ. ಓಕೆ, ಸೊ ಅದೇ PTQ ನ ವ್ಯಾಲ್ಯೂ ಎಷ್ಟು? 70 ಡಿಗ್ರಿ. 89ನೇ ಪ್ರಶ್ನೆ ನೋಡಿ. 89ನೇ ಪ್ರಶ್ನೆ, 88ನೇ ಪ್ರಶ್ನೆ. ಕೇಂದ್ರವಿರುವಂತಹ ಒಂದು ವೃತ್ತಕ್ಕೆ P ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾದ PA ಮತ್ತು PBಗಳ ನಡುವಿನ ಕೋನ 80 ಡಿಗ್ರಿ ಆದ್ರೆ ಆಂಗಲ್ POA ಇದರ ಅಳತೆ ಏನು ಅಂತ ಕೇಳಿದ್ದಾರೆ. ಓಕೆ, ಇದು ಒಂದು ಸರ್ಕಲ್. ಓಕೆ, ಪಾಯಿಂಟ್ O ಒಂದು ವೃತ್ತಕ್ಕೆ P ಬಿಂದುವಿನಿಂದ ಎಳೆದ ಸ್ಪರ್ಶಕ. ಓಕೆ, P ಬಿಂದುವಿನಿಂದ ಒಂದು ಸ್ಪರ್ಶಕವನ್ನ ಎಳೆದಿದ್ದಾರೆ. ಓಕೆ, ಈಗ ಅದೇನಾಗುತ್ತೆ? PA ಮತ್ತೆ PB, ಓಕೆ, A ಮತ್ತೆ B, PA ಮತ್ತೆ PB ಇವೆರಡರ ನಡುವಿನ ಕೋನ ಏನಿರುತ್ತಲ್ವಾ, ಇದು ಏನಾಗಿರುತ್ತೆ? 80 ಡಿಗ್ರಿ ಆಗಿರುತ್ತೆ. ಇದು 80 ಡಿಗ್ರಿ. ಓಕೆ, ಹಾಗಾದ್ರೆ POA, ಓಕೆ, POA ಇದು ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಇದು ಅಳತೆ POA ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ನೋಡಿ, AOB, ಓಕೆ, AOB ಪ್ಲಸ್ APB ಈಸ್ ಈಕ್ವಲ್ ಟು 180 ಡಿಗ್ರಿನ. ನೋಡಿ, AOB ಮತ್ತೆ APB ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ AOB ಪ್ಲಸ್ APB ಇದ್ರನ್ನ ಫಸ್ಟ್ ನಾವು ಎಕ್ಸ್ ಅಂತ ಅನ್ಕೋತೀನಿ. APB ಇದು ವ್ಯಾಲ್ಯೂ ಕೊಟ್ಟಿದ್ದಾರೆ 80 ಡಿಗ್ರಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 180 ಮೈನಸ್ 80 ಅಂದ್ರೆ 80 ಡಿಗ್ರಿ ಬರುತ್ತೆ. APB ಇದು ವ್ಯಾಲ್ಯೂ 180 ಮೈನಸ್ 80 is 100. ಸೊ 100 ಬರುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು ಅಂದ್ರೆ APB ವ್ಯಾಲ್ಯೂ 100 ಬರುತ್ತೆ. 180 ಮೈನಸ್ 80 is 100 ಡಿಗ್ರಿ ಬರುತ್ತೆ ಇದು. ಓಕೆ, ಸೊ ಅವಾಗ POA, ಈ POA ಇದ್ರದ್ ವ್ಯಾಲ್ಯೂವನ್ನ ನಾವು 100/2 ಅಂತ ಮಾಡಿದಾಗ ಎಷ್ಟು ಬರುತ್ತೆ? 50 ಬರುತ್ತೆ. ಓಕೆ, 50 ಡಿಗ್ರಿ ಇಸ್ ದ ರೈಟ್ ಆನ್ಸರ್.
ವೃತ್ತದಿಂದ 5 ಸೆಂಟಿಮೀಟರ್ ಅಂದ್ರೆ ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿ ಇರುವಂತಹ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ 4 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ವೃತ್ತ ಕೇಂದ್ರದಿಂದ 5 ಸೆಂಟಿಮೀಟರ್ ದೂರದಲ್ಲಿರುವಂತಹ ಎ ಬಿಂದುವಿನಿಂದ ಎಳೆದ ಸ್ಪರ್ಶಕದ ಉದ್ದ ಎಷ್ಟು? 4 ಸೆಂಟಿಮೀಟರ್. ವೃತ್ತದ ತ್ರಿಜ್ಯದ ಅಳತೆ ಎಷ್ಟು ಅಂತ ಕೇಳಿದರೆ ಕೆಳಗಿನ ಫಿಗರ್ನ ಹಾಕೊಂಡು ಇದು ವೃತ್ತ. ಓಕೆ, ವೃತ್ತದಿಂದ 5 ಸೆಂಟಿಮೀಟರ್ ದೂರದಲ್ಲಿ ಇರುವಂತ ಎ ಬಿಂದುವಿನಿಂದ ಓಕೆ 4 ಸೆಂಟಿಮೀಟರ್ ಉದ್ದ. ಓಕೆ, ದಿಸ್ ಇಸ್ 4 ಸೆಂಟಿಮೀಟರ್. ಓಕೆ, ಇದು ಬಿ ಅಂಡ್ ದಿಸ್ ಇಸ್ ಓ. ಓಕೆ, ಇದು 5 ಸೆಂಟಿಮೀಟರ್ ಎಳೆದಿರುವಂತದ್ದು. ಹಾಗಾದ್ರೆ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಅಂತ ಇದೆ. ಎ ಬಿ ಈಸ್ ಈಕ್ವಲ್ ಟು ಅಂದ್ರೆ ಎ ಬಿ ಸ್ಕ್ವಯರ್ ಪ್ಲಸ್ ಒ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಓ ಎ ಸ್ಕ್ವಯರ್ ಆಗುತ್ತೆ. ಸೊ ಅಗೇನ್ ಇಲ್ಲಿ ಕೂಡ 4 ಸ್ಕ್ವಯರ್ ಪ್ಲಸ್ ಒ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು 5 ಸ್ಕ್ವಯರ್. ಸೊ 16 ಪ್ಲಸ್ ಒ ಬಿ ಸ್ಕ್ವಯರ್ ಈಸ್ ಈಕ್ವಲ್ ಟು 25 ಆಗುತ್ತೆ. 25 ಮೈನಸ್ 16 ಎಷ್ಟಾಗುತ್ತೆ? 9 ಬರುತ್ತೆ. ಸೊ ಒ ಬಿ ಈಸ್ ಈಕ್ವಲ್ ಟು ಸ್ಕ್ವಯರ್ 9 ಏನ್ ಬರುತ್ತೆ? 3 ಇಸ್ ದ ರೈಟ್ ಆನ್ಸರ್. ಓಕೆ, 3 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. 90ನೇ ಪ್ರಶ್ನೆ. ಚಿತ್ರದಲ್ಲಿ ಓ ಅನ್ನುವಂತಹ ವೃತ್ತ ಕೇಂದ್ರ ಇದೆ. ಆಂಗಲ್ ಎ ಒ ಬಿ ಈಸ್ ಈಕ್ವಲ್ ಟು 100 ಡಿಗ್ರಿ ಆದ್ರೆ ಓ ಎ ಬಿ ಏನಾಗುತ್ತೆ? ಆಂಗಲ್ ಎ ಒ ಬಿ ಅನ್ನುವಂಥದ್ದು 100 ಡಿಗ್ರಿ ಆದ್ರೆ ಓ ಎ ಬಿ ಏನಾಗುತ್ತೆ? ನೋಡಿ, ಎ ಒ ಬಿ ಪ್ಲಸ್ ಓ ಎ ಬಿ ಪ್ಲಸ್ ಓ ಬಿ ಎ ಏನಾಗುತ್ತೆ? ಅಷ್ಟೂ 180 ಡಿಗ್ರಿ, ಹೌದಲ್ವಾ? ಸೊ 100 ಪ್ಲಸ್ 2 ಓ ಎ ಬಿ ಅಂದ್ರೆ ಇಲ್ಲಿ ಕೂಡ ಓ ಎ ಬಿ. ಸೊ 2 ಓ ಎ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಅನ್ಕೊಂಡ್ರೆ 180 ಮೈನಸ್ 100 ಎಷ್ಟಾಗುತ್ತೆ? 180 minus 100 is 80 degree. So 2 OAB is equal to, so OAB is equal to 80 by 2, 2 ones are 2 fours are, so 40 degree is the right answer. ವೃತ್ತ ಸ್ಪರ್ಶಕದೊಂದಿಗೆ ವೃತ್ತ ಕೇಂದ್ರದಿಂದ ಸ್ಪರ್ಶ ಬಿಂದುವಿಗೆ ಎಳೆದಂತ ತ್ರಿಜ್ಯವು ಉಂಟು ಮಾಡುವಂತಹ ಕೋನದ ಅಳತೆ ಎಷ್ಟು ಅಂತ ಕೇಳಿದರೆ ನೋಡಿ, ಎಷ್ಟು ಅಂತ ಹೇಳಿದ್ರೆ ದಟ್ ಈಸ್ 90 ಡಿಗ್ರಿ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ವೃತ್ತ ಕೇಂದ್ರದಿಂದ ಸ್ಪರ್ಶ ಬಿಂದುವಿಗೆ ಎಳೆದಂತ ತ್ರಿಜ್ಯವು ಸ್ಪರ್ಶಕಕ್ಕೆ ಲಂಬವಾಗಿರುತ್ತೆ. ಅದಕ್ಕೋಸ್ಕರ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದಂತಹ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಅಂತ ಕೇಳಿದರೆ ಗರಿಷ್ಠ ಸಂಖ್ಯೆ ಅಂತ ಹೇಳಿದಾಗ ಅದು 2 ಆಗಿರುತ್ತೆ. ನೋಡಿ, ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಅಲ್ಲಿ ಹೇಳಿದ್ದಾರೆ ಬಾಹ್ಯ ಬಿಂದು ಅಂತ ಹೇಳಿ, ಹೌದಾ? ಓಕೆ, ಇಲ್ಲೇ ಇದೆ, ಇಲ್ಲೇ ನೋಡ್ಕೊಂಡ್ಬಿಡಿ. ಒಂದು ಬಾಹ್ಯ ಬಿಂದು ಅಂತ ಹೇಳಿದ್ರೆ ಇದೇ ಒಂದು ಹೊರಗಡೆ ಇರುವಂತ ಬಿಂದು. ಓಕೆ, ಈ ಬಾಹ್ಯ ಬಿಂದುವಿನಿಂದ ಎಷ್ಟು ರೇಖೆ ಎಳಿಬಹುದು? 2 ಮಾತ್ರ ಎಳಿಬಹುದು, ಹೌದಾ? ಸೊ ಹಾಗಾಗಿ ಸರಿ ಅಂದ್ರೆ ಪಿ ಎ ಮತ್ತೆ ಪಿ ಬಿ ಅಂತ. ಓಕೆ, ಸೊ 2. ಇನ್ನು 93ನೇ ಪ್ರಶ್ನೆ. ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಪಿ ಎ ಮತ್ತು ಪಿ ಬಿ ಗಳು ಸ್ಪರ್ಶಕಗಳು ಆದ್ರೆ ಎ ಒ ಬಿ ಪ್ಲಸ್ ಎ ಪಿ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಎ ಒ ಬಿ ಓಕೆ, ಮತ್ತೆ ಎ ಪಿ ಬಿ ಇವುಗಳು ಏನಾಗ್ತವೆ ಅಂತ ಕೇಳಿದರೆ ಅದು 180 ಡಿಗ್ರಿ ಆಗುತ್ತೆ. ಓಕೆ,
ಇನ್ನು 94ನೇ ಪ್ರಶ್ನೆ, ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಪಿ ಎ ಮತ್ತು ಪಿ ಬಿ ಗಳು ಸ್ಪರ್ಶಕಗಳು. ಎ ಒ ಬಿ ಈಸ್ ಈಕ್ವಲ್ ಟು 100 ಡಿಗ್ರಿ ಆದ್ರೆ ಎ ಪಿ ಒ ಅನ್ನುವಂಥದ್ದು ಎಷ್ಟಾಗುತ್ತೆ ಅಂತ ಕೇಳಿದರೆ ಎಷ್ಟಾಗುತ್ತೆ? ಎಷ್ಟಾಗುತ್ತೆ ಇವಾಗ ನೋಡಿ, ಇದು ಇಷ್ಟುನು 180 ಡಿಗ್ರಿ ಅಂತ ಹೇಳ್ತೀವಿ ನಾವು. ಸೊ ಇಲ್ಲಿ ಎ ಒ ಬಿ ಇದು ಆಲ್ರೆಡಿ 100 ಅಂತ ಹೇಳಿದ್ದಾರೆ. ಇದು ಆಲ್ರೆಡಿ 100 ಅಂದ್ರೆ ಇದು ಏನಾಗಿರುತ್ತೆ 80 ಡಿಗ್ರಿ ಆಗಿರುತ್ತೆ. ಸೊ 80 ಏನಾಗುತ್ತೆ ಇಲ್ಲಿ ಎ ಪಿ ಒ ಮತ್ತೆ ಪಿ ಬಿ ಒ ಇದಕ್ಕೂ ಡಿವೈಡ್ ಆದಾಗ 40. ಸೊ 40 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಮೇಲೆ ಅದನ್ನು ನೀವು ಚೆಕ್ ಮಾಡಿ ಕೂಡ ನೋಡಬಹುದು. ಇನ್ನು ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಪಿ ಎ ಸ್ಪರ್ಶಕ. ಓಕೆ, ಪಿ ಎ ಏನಿದೆ ಅದು ಸ್ಪರ್ಶಕ. ಇನ್ನು ಆಂಗಲ್ ಪಿ ಒ ಎ ಅನ್ನುವಂಥದ್ದು 50 ಡಿಗ್ರಿ ಇದೆ. ಪಿ ಒ ಎ ಅನ್ನುವಂಥದ್ದು 50 ಡಿಗ್ರಿ ಇದೆ. ಹಾಗಾದ್ರೆ ಎ ಪಿ ಒ ಎಷ್ಟು ಅಂತ ಕೇಳಿದ್ದಾರೆ. ಇದು ಎಷ್ಟು? 50 ಡಿಗ್ರಿ ಅಂತ ಹೇಳಿದ್ದಾರೆ, ಹೌದಲ್ವಾ? ಈಗ ಎ ಪಿ ಒ ಎಷ್ಟು ಅಂತ ಹೇಳ್ಬೇಕು, ಹೌದಲ್ವಾ? ಈಗ ನೋಡೋದಾದ್ರೆ ಇದು 90 ಡಿಗ್ರಿ ಇರುತ್ತೆ. ಓಕೆ, ಪ್ರಮೇಯದ ಪ್ರಕಾರ ಇದು 90 ಡಿಗ್ರಿ ಇರುತ್ತೆ. ಓಕೆ, ಈ ಆಂಗಲ್ 90 ಡಿಗ್ರಿ ಇರುತ್ತೆ, ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ? ಸೊ 50 ಪ್ಲಸ್ 90 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180 ಅಂತ ಅನ್ಕೊಂಡ್ರೆ 140 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180. ಸೊ 180 ಮೈನಸ್ 140 ಏನಾಗುತ್ತೆ? 40 ಡಿಗ್ರಿ ಬರುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 40 ಡಿಗ್ರಿ. ಓಕೆ, ಇನ್ನು ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದಂತಹ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ. ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದಂತ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಅಂತ ಕೇಳಿದರೆ ಗರಿಷ್ಠ ಸಂಖ್ಯೆ ಎಷ್ಟು? ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಕೇಳಿರೋದಲ್ಲಿ. ಓಕೆ, ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ನೋಡಿ ಅಲ್ಲಿ. ಇವಾಗ ಪಿ ಅನ್ನುವಂಥದ್ದು ಏನಿದೆಯಲ್ಲ, ನೋಡಿ ಇಲ್ಲಿ ನೋಡಿ, ವೃತ್ತದ ಮೇಲಿನ ಒಂದು ಬಿಂದು, ವೃತ್ತದ ಮೇಲೆ ಒಂದು ಬಿಂದು ಅಂತ ಇದೆ. ಓಕೆ, ವೃತ್ತಕ್ಕೆ ಎಳೆಯಬಹುದಾದಂತ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಎಷ್ಟು? ಒಂದು ಮಾತ್ರ ನಾವು ಎಳೆಯೋದಕ್ಕೆ ಸಾಧ್ಯ. ಓಕೆ, ಒಂದು ಮಾತ್ರ ಎಳೆಯೋದಕ್ಕೆ ಸಾಧ್ಯ, ನಾವು ಅದನ್ನ ಪಿ ಅಂತ ಕರಿತೀವಿ. ಓಕೆ, ಒಂದು ಮಾತ್ರ ನಾವು ಎಳೆಯೋದಕ್ಕೆ ಸಾಧ್ಯ. ಹಿಂದೆ ಇದೇ ತರ ಒಂದು ಪ್ರಶ್ನೆಯನ್ನ ನೋಡಿದ್ವಿ, ಹೌದಲ್ವಾ? ಅದು ಏನಿತ್ತು ಪ್ರಶ್ನೆ? ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದಂತ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಅಂತ ಅಲ್ಲಿದ್ದು. ಓಕೆ, ಅಲ್ಲಿದ್ದೇನು? ಬಾಹ್ಯ ಬಿಂದುವಿನಿಂದ. ಆದ್ರೆ ಇಲ್ಲಿರೋದೇನು? ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆಯಬಹುದಾದಂತ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ ಓನ್ಲಿ ಒಂದಾಗಿರುತ್ತೆ. ಓಕೆ, ವೃತ್ತಕ್ಕೆ ಎಳೆಯಬಹುದಾದಂತ ಸ್ಪರ್ಶಕಗಳ ಗರಿಷ್ಠ ಸಂಖ್ಯೆ. ಸ್ಪರ್ಶಕ ಎಷ್ಟು ಎಳಿಬಹುದು ನಾವು? ಒಂದನ್ನ ಮಾತ್ರ ಎಳಿಬಹುದು. ವೃತ್ತವನ್ನ ಸ್ಪರ್ಶಿಸುವಂತ ರೇಖೆಗೆ ಸ್ಪರ್ಶಕ ಅಂತ ಹೇಳ್ತೀವಿ. ಓಕೆ, ಇನ್ನು 97ನೇ ಪ್ರಶ್ನೆ ನೋಡಿ. ಚಿತ್ರದಲ್ಲಿ ಓ ಅನ್ನುವಂತ ವೃತ್ತ ಕೇಂದ್ರ ಇದು. ಓಕೆ, ಇದು ಫಿಗರ್. ಚಿತ್ರದಲ್ಲಿ ಓ ಅನ್ನುವಂತ ವೃತ್ತ ಕೇಂದ್ರ ಇದೆ. ಓ ಎ ಈಸ್ ಈಕ್ವಲ್ ಟು ಪಿ ಎ. ಓಕೆ, ನೋಡಿ, ಈ ಓ ಎ ಅನ್ನುವಂಥದ್ದು ಈ ಪಿ ಎಗೆ ಈಕ್ವಲ್ ಆಗಿದೆ. ಹಾಗಾದ್ರೆ ಟ್ರಯಾಂಗಲ್ ಎ ಒ ಪಿ ಅಂದ್ರೆ ಆಂಗಲ್ ಎ ಒ ಪಿ ಏನು ಅಂತ ಕೇಳಿದ್ದಾರೆ. ಈಕ್ವಲ್ ಆಗಿದೆ ಅಂತ ಹೇಳಿದ್ರೆ ಇದೇನಿದು? ದಿಸ್ ಈಸ್ 90 ಡಿಗ್ರಿ, ಹೌದಲ್ವಾ? ಇದು 90 ಡಿಗ್ರಿ ಇದೆ.
ಆಂಗಲ್ ಎ ಅನ್ನುವಂಥದ್ದು ಇದು 90 ಡಿಗ್ರಿ ಇದೆ. ಇವಾಗ ಏನ್ ಮಾಡ್ಬೇಕು, ಆಂಗಲ್ ಓ ಎ ಪಿ ಇಸ್ 90 ಡಿಗ್ರಿ. ಇವಾಗ ಏನ್ ಮಾಡ್ಬೇಕು, ಓ ಎ ಪಿ, ಆಂಗಲ್ ಓ ಎ ಪಿ ಅನ್ನುವಂಥದ್ದು 90 ಡಿಗ್ರಿ ಇದೆ, ಪ್ಲಸ್ ಎ ಒ ಪಿ, ಎ ಒ ಪಿ, ಓಕೆ, ಎ ಒ ಪಿ ಪ್ಲಸ್ ಎ ಪಿ ಒ, ಎ ಪಿ ಒ ಈಸ್ ಈಕ್ವಲ್ ಟು 180 ಡಿಗ್ರಿ. ಇದು ಎಕ್ಸ್ ಅಂತ ತಗೊಳ್ಳೋಣ, ಇದನ್ನು ಎಕ್ಸ್ ಅಂತ ತಗೊಳ್ಳೋಣ. ಬಟ್ ನೋಡಿ, ಇದು ಕೂಡ ಸೇಮ್ ಅಂತ ಹೇಳಿದ್ದಾರೆ ಅವರು, ಹೌದಲ್ವಾ? ಓ ಎ ಇಸ್ ಈಕ್ವಲ್ ಟು ಪಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಓ ಎ ಪಿ ಪ್ಲಸ್ ಎಕ್ಸ್ ಅಥವಾ 2x ಅಥವಾ 2 ಇಂಟು ಎ ಒ ಪಿ ಅಂತ ತಗೊಳ್ಳೋಣ. ಓಕೆ, 2 ಎ ಒ ಪಿ ಈಸ್ ಈಕ್ವಲ್ ಟು ಓ ಎ ಪಿ, ಅದು ಎಷ್ಟು, 90 ಡಿಗ್ರಿ, ಹೌದಲ್ವಾ? ಅಂದ್ರೆ 90 ಡಿಗ್ರಿ ಪ್ಲಸ್ ಇದು 180 ಡಿಗ್ರಿ. ಓಕೆ, ಸೊ ಇವಾಗ ಏನು, 2 ಎ ಒ ಪಿ ಈಸ್ ಈಕ್ವಲ್ ಟು 180 ಮೈನಸ್ 90 ಎಷ್ಟು ಬರುತ್ತೆ, 90 ಡಿಗ್ರಿ ಬರುತ್ತೆ, ಹೌದಲ್ವಾ? ಸೊ ಈ 2ನ ಇಲ್ಲಿ ಕಳಿಸಿ ಡಿವೈಡ್ ಮಾಡಿದ್ರೆ 2 1 2 4 2 5 10. ಸೊ ಎ ಒ ಪಿ ವ್ಯಾಲ್ಯೂ ಏನ್ ಬರುತ್ತೆ, 45 ಡಿಗ್ರಿ ಬರುತ್ತೆ. ಹಿಯರ್ ಇಸ್ 45, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಚಿತ್ರದಲ್ಲಿ ಪಿ ಎ ಮತ್ತು ಪಿ ಬಿ ಗಳು ಏನಿದಾವೆ, ಇವು ಸ್ಪರ್ಶಕಗಳು. ಓಕೆ, ಆಂಗಲ್ ಎ ಪಿ ಬಿ ಇದ್ರ ವ್ಯಾಲ್ಯೂ 60 ಡಿಗ್ರಿ ಆದ್ರೆ ತ್ರಿಭುಜ ಎ ಪಿ ಬಿ ಅನ್ನುವಂಥದ್ದು ಏನು, ಎ ಪಿ ಬಿ ಅನ್ನುವಂಥದ್ದು 60 ಡಿಗ್ರಿ ಆದ್ರೆ ಹಾಗಾದ್ರೆ ಆ ಒಂದು ತ್ರಿಭುಜವನ್ನ ಏನಂತ ಕರೀತಾರೆ, ಇಲ್ಲಿ ಪಿ ಎ ಮತ್ತು ಪಿ ಬಿ. ಓಕೆ, ಪಿ ಎ ಮತ್ತು ಪಿ ಬಿ ಅನ್ನುವಂಥದ್ದು ಸ್ಪರ್ಶಕಗಳು. ಓಕೆ, ಅವನೇನಂತ ಕರೀತಾರೆ, ಇವನ್ನ ನಾವು ಸಮಬಾಹು ತ್ರಿಭುಜಗಳು ಅಂತ ಕರಿತೀವಿ. ಏನಂತ ಕರಿತೀವಿ, ಸಮಬಾಹು ತ್ರಿಭುಜಗಳು. ಯಾಕೆ ಸಮಬಾಹು ತ್ರಿಭುಜಗಳು ಅಂತ ಕರಿತೀವಿ, ಇಲ್ಲಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತ ಸ್ಪರ್ಶಕಗಳು ಸಮ. ನೋಡಿ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದಂತಹ ಈ ಸ್ಪರ್ಶಕಗಳು ಏನಿದಾವಲ್ವಾ, ಅವೆರಡು ಈಕ್ವಲ್ ಆಗಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ಸಮಬಾಹು ತ್ರಿಭುಜ ಅಂತ ಕರಿತೀವಿ. ಮತ್ತೆ ಇವೆರಡು ಸೇಮು ಅಂತ ಹೇಳಿ ಸಮದ್ವಿಬಾಹು ಅಂತ ಅನ್ಕೋಬಾರ್ದು. ಓಕೆ, ಸಮಬಾಹು ತ್ರಿಭುಜ ಅಂತ ಹೇಳ್ತೀವಿ. ಇನ್ನು 99ನೇ ಪ್ರಶ್ನೆ. ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಸ್ಪರ್ಶಕಗಳು. ಪಿ ಕ್ಯೂ ನೋಡಿ, ಈ ಒಂದು ಪಿ ಕ್ಯೂ ಮತ್ತು ಪಿ ಆರ್ ಇವೆರಡು ಸ್ಪರ್ಶಕಗಳು. ಪಿ ಕ್ಯೂ ಆರ್ ಅನ್ನುವಂಥದ್ದು 60 ಡಿಗ್ರಿ ಇದೆ. ಓಕೆ, ಪಿ ಕ್ಯೂ ಇಸ್ 9 ಸೆಂಟಿಮೀಟರ್ ಆದ್ರೆ ಹಾಗಾದ್ರೆ ಕ್ಯೂ ಆರ್ ನ ಜಾದ ಉದ್ದ ಎಷ್ಟು ಅಂತ ಕೇಳಿದ್ರೆ, ನೋಡಿ, ಬಾಹ್ಯ ಬಿಂದುವಿನಿಂದ ಎಳೆದಂತ ಸ್ಪರ್ಶಕಗಳು ಯಾವಾಗ್ಲೂ ಈಕ್ವಲ್ ಆಗಿರ್ತವೆ, ಹೌದಲ್ವಾ? ಸೊ ಇದು 9 ಸೆಂಟಿಮೀಟರ್ ಇದ್ರೆ ಇವನ್ ಇದು ಕೂಡ 9 ಸೆಂಟಿಮೀಟರ್ ಇದೆ ಅಂತ ಅರ್ಥ. ಓಕೆ, ಸೊ ನೆಕ್ಸ್ಟ್ ಏನು, ಪಿ ಕ್ಯೂ ಆರ್ ಅನ್ನುವಂಥದ್ದು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಪಿ ಕ್ಯೂ ಆರ್ ಅನ್ನುವಂಥದ್ದು 60 ಡಿಗ್ರಿ ಇದೆ. ಪಿ ಆರ್ ಕ್ಯೂ, ಓಕೆ, ಪಿ ಆರ್ ಕ್ಯೂ ಇದು ಕೂಡ ಏನಾಗಿರುತ್ತೆ, 60 ಡಿಗ್ರಿನೇ ಆಗಿರುತ್ತೆ. ಓಕೆ, ಹಾಗಾದ್ರೆ ಇನ್ನು ಕ್ಯೂ ಪಿ ಆರ್, ಈ ತ್ರಿಭುಜದ ಮೂರನೇ ಕೋನ ಏನು, ಕ್ಯೂ ಪಿ ಆರ್, ಕ್ಯೂ ಪಿ ಆರ್ ಇದು ಏನಿರುತ್ತೆ, ಇದು ಕೂಡ 60 ಡಿಗ್ರಿ ಇರುತ್ತೆ. ಓಕೆ, ಹಾಗಿದ್ದಾಗ ಕ್ಯೂ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಕ್ಯೂ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಅದು ಕೂಡ 9 ಸೆಂಟಿಮೀಟರ್ ಇರುತ್ತೆ. ಯಾಕೆಂದ್ರೆ ಇಲ್ಲಿ ಎಲ್ಲಾ ಆಂಗಲ್ಸ್ ಸೇಮ್ ಇದೆ, ಈವನ್ ಎಲ್ಲಾ ಸ್ಪರ್ಶಕಗಳು ಕೂಡ ಇಲ್ಲಿ ಅಂದ್ರೆ ಇದ್ರ ಉದ್ದ ಕೂಡ ಸೇಮ್ ಇರುತ್ತೆ. ಓಕೆ, 9 ಸೆಂಟಿಮೀಟರ್, ಯಾಕೆಂದ್ರೆ ಇದು ಸಮಬಾಹು ತ್ರಿಭುಜ, ಅದಕ್ಕೋಸ್ಕರ. ಇನ್ನು 100ನೇ ಪ್ರಶ್ನೆ ನೋಡಿ, ವೃತ್ತದ ವ್ಯಾಸದ ಅಂತ್ಯ ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದಂತ ಸ್ಪರ್ಶಕಗಳು ಪರಸ್ಪರ ಏನಾಗಿರ್ತವೆ. ವೃತ್ತದ ವ್ಯಾಸದ ಅಂತ್ಯ ಬಿಂದುವಿನಲ್ಲಿ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳು ಪರಸ್ಪರ ಸಮಾಂತರವಾಗಿ ಇರ್ತವೆ. ಓಕೆ, ಯಾವ ತರ, ಈಗ ನೋಡಿ, ಇದು ಒಂದು ಸರ್ಕಲ್.
ವ್ಯಾಸದ ಅಂತ್ಯ ಬಿಂದುವಿನಲ್ಲಿ, ಇದು ರೇಡಿಯಸ್ ಅಂತ ಅನ್ಕೊಂಡ್ರೆ ನಾವು ಅಂತ್ಯ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕಗಳು ಪರಸ್ಪರ ಸಮ ಅಂತರದಲ್ಲಿ ಇರ್ತವೆ. ಇದಕ್ಕೂ ಈಕ್ವಲ್ ಡಿಸ್ಟೆನ್ಸ್. ನಾವೇನಾದ್ರೂ ಇಲ್ಲೂ ಎಳೆದ್ರು ಅಷ್ಟೇ, ಇದಕ್ಕೂ ಈಕ್ವಲ್ ಡಿಸ್ಟೆನ್ಸ್. ಓಕೆ. ಇನ್ನು ಚಿತ್ರದಲ್ಲಿ ಓ ಅನ್ನುವಂಥದ್ದು ವೃತ್ತ ಕೇಂದ್ರ ಆದ್ರೆ ಎ ಸಿ ಬಿ ವ್ಯಾಲ್ಯೂ ಏನು? ಓ ಅನ್ನುವಂಥದ್ದು ವೃತ್ತ ಕೇಂದ್ರ, ಇಲ್ಲಿ ಎ ಸಿ ಬಿ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಎ ಸಿ ಬಿ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ. ಎ ಸಿ ಬಿ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಹೇಳಿದ್ರೆ ಅದು 90 ಡಿಗ್ರಿ ಆಗಿರುತ್ತೆ. ಎ ಸಿ ಬಿ ವ್ಯಾಲ್ಯೂ ಏನಾಗಿರುತ್ತೆ ಅಂದ್ರೆ 90 ಡಿಗ್ರಿ ಆಗಿರುತ್ತೆ. ಯಾಕೆ 90 ಡಿಗ್ರಿ ಆಗಿರುತ್ತೆ ಅದು ಅಂತ ಹೇಳಿದ್ರೆ, ಯಾವಾಗ್ಲೂ ಇಲ್ಲಿ ನೋಡಿ ಅರ್ಧ ವೃತ್ತ ಖಂಡ ಏನಿದೆಯಲ್ಲ, ಅರ್ಧ ವೃತ್ತ ಖಂಡದ ಕೋನ ಯಾವಾಗ್ಲೂ ಲಂಬ ಕೋನ ಆಗಿರುತ್ತೆ, 90 ಡಿಗ್ರಿ ಆಗಿರುತ್ತೆ ಅದಕ್ಕೋಸ್ಕರ. ಓಕೆ. ಇನ್ನು 102ನೇ ಪ್ರಶ್ನೆ. ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಗಳು ಸ್ಪರ್ಶಕಗಳು. ಕ್ಯೂ ಪಿ ಆರ್ ಅನ್ನುವಂಥದ್ದು 70 ಡಿಗ್ರಿ ಇದೆ. ಹಾಗಾದ್ರೆ ಪಿ ಕ್ಯೂ ಆರ್ ಏನು ಅಂತ ಕೇಳಿದರೆ ಅವು ಏನಾಗಿರುತ್ತೆ? ಈಗ ಇಲ್ಲೇ ನೋಡೋಣ. ಓಕೆ. ಇಲ್ಲಿ ನಾವು ಹಿಂದೆ ಒಂದು ಪ್ರಶ್ನೆ ನೋಡಿದ್ವಿ, ಹೌದಲ್ವಾ? ಇದು 60 ಡಿಗ್ರಿ ಅಂತ, 60 ಆಗಿರುತ್ತೆ. ಬಟ್ ಇಲ್ಲಿ ನೋಡಿ, ಇಲ್ಲಿ 70 ಕೊಟ್ಟಿದ್ದಾರೆ. ಓಕೆ. ಈಗ ನೋಡಿ, ಇದಿಷ್ಟು 180 ಡಿಗ್ರಿ ಆಗ್ಬೇಕು. 180 ಡಿಗ್ರಿ ಮೈನಸ್ 70 ಡಿಗ್ರಿ ಮಾಡಿದ್ರೆ ಏನ್ ಬರುತ್ತೆ? 110 ಡಿಗ್ರಿ ಬರುತ್ತೆ. ಇದು ಲಾಜಿಕ್. ಓಕೆ. 110 ಡಿಗ್ರಿ ಆಗ್ಬೇಕು ಅಂದ್ರೆ ಇದೆರಡು ಅರ್ಧ ಅರ್ಧ ಆದಾಗ ಮಾತ್ರ 110 ಡಿಗ್ರಿ, ಯಾಕಂದ್ರೆ ಇದು ಈಕ್ವಲ್ ಆಗಿರುತ್ತೆ. ಸೊ ದಟ್ 55 is 110, ಹೌದಲ್ವಾ? ಸೊ 55 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಇನ್ನು 103ನೇ ಪ್ರಶ್ನೆ ನೋಡಿ. ಪ್ರಶ್ನೆ. ಚಿತ್ರದಲ್ಲಿ ಎ ಬಿ, ಎ ಡಿ ಮತ್ತು ಡಿಇ ಗಳು ವೃತ್ತಕ್ಕೆ ಏನಾಗಿದ್ದಾವೆ? ಸ್ಪರ್ಶಕಗಳಾಗಿದ್ದಾವೆ. ಓಕೆ. ಎ ಬಿ, ಎ ಡಿ, ಆಮೇಲೆ ಡಿಇ. ಎ ಬಿ ಅನ್ನುವುದು 3 ಸೆಂಟಿಮೀಟರ್, ಡಿ ಅನ್ನೋದು 4 ಸೆಂಟಿಮೀಟರ್, ಎ ಡಿ ಅನ್ನುವಂಥದ್ದು ಅಳತೆ ಕೇಳಿದ್ದಾರೆ. ಓಕೆ. ಎ ಬಿ ಎಷ್ಟು? 3 ಸೆಂಟಿಮೀಟರ್, ಡಿಇ ಎಷ್ಟು? 4 ಸೆಂಟಿಮೀಟರ್. ಹಾಗಾದ್ರೆ ಎ ಡಿ ಯ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆ. ಏನಾಗುತ್ತೆ? ಎ ಡಿ ನೋಡಿ, ಈ ಎ ಡಿ ಏನಿದೆಯಲ್ಲ, ದಟ್ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಸಿ ಡಿ, ಹೌದಲ್ವಾ? ಎ ಸಿ ಪ್ಲಸ್ ಸಿ ಡಿ ಆಗಿದೆ. ಓಕೆ. ಎ ಸಿ ಪ್ಲಸ್ ಸಿ ಡಿ ಆಗಿದೆ. ಎಸಿ ಅನ್ನುವಂಥದ್ದು ಎ ಬಿಗೆ ಈಕ್ವಲ್ ಆಗಿದೆ, ಹೌದಲ್ವಾ? ಎಸಿ ಅನ್ನುವಂಥದ್ದು ಎ ಬಿಗೆ ಈಕ್ವಲ್ ಆಗಿದೆ, ಹಾಗಾಗಿ 3 ಅಂತ ಬರ್ಕೋತೀನಿ. ಇಲ್ಲಿ ಸಿ ಡಿ ಅನ್ನುವಂಥದ್ದು ಡಿಇ ಗೆ ಈಕ್ವಲ್ ಆಗಿದೆ, ಇಲ್ಲಿ 4 ಅಂತ ಬರ್ಕೋತೀನಿ. ಸೊ 4 + 3 = 7. ಸೊ 7 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಚಿತ್ರದಲ್ಲಿ ಟಿ ಕ್ಯೂ ಮತ್ತು ಟಿ ಎಫ್ ಗಳು ದೊಡ್ಡ ವೃತ್ತಕ್ಕೆ ಸ್ಪರ್ಶಕಗಳಾಗಿದ್ದಾವೆ. ಯಾವುದು? ಟಿ ಕ್ಯೂ ಮತ್ತು ಟಿ ಎಫ್ ದೊಡ್ಡ ವೃತ್ತಕ್ಕೆ ಸ್ಪರ್ಶಕಗಳಾಗಿದ್ದಾವೆ. ಇನ್ನು ಟಿ ಆರ್ ಮತ್ತೆ ಟಿ ಎಫ್ ಏನಿದೆಯಲ್ಲ, ಟಿ ಆರ್ ಮತ್ತೆ ಟಿ ಎಫ್ ಇವುಗಳು ಚಿಕ್ಕ ವೃತ್ತಕ್ಕೆ ಸ್ಪರ್ಶಕಗಳಾಗಿದ್ದಾವೆ. ಹಾಗಾದ್ರೆ ಟಿ ಕ್ಯೂ ಅನ್ನುವಂಥದ್ದು 8 ಸೆಂಟಿಮೀಟರ್ ಆದ್ರೆ ಟಿ ಆರ್ ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಎಷ್ಟಾಗುತ್ತೆ? ಟಿ ಕ್ಯೂ ಇಸ್ ಈಕ್ವಲ್ ಟು ಟಿ ಎಫ್ ಅಂದ್ರೆ ನೋಡಿ, ಈ ಟಿ ಕ್ಯೂ ಇಸ್ ಈಕ್ವಲ್ ಟು ಟಿ ಎಫ್, ಹೌದಲ್ವಾ? ಟಿ ಕ್ಯೂ ಇಸ್ ಈಕ್ವಲ್ ಟು ಟಿ ಎಫ್ ಅಂದ್ರೆ 8 ಸೆಂಟಿಮೀಟರ್, ಅಂದ್ರೆ ಟಿ ಎಫ್ ಕೂಡ 8 ಸೆಂಟಿಮೀಟರ್. ಹಾಗಾದ್ರೆ ಟಿ ಆರ್, ಓಕೆ, ಟಿ ಎಫ್ ಏನಾಗಿದೆ?
ಟಿ ಎಫ್ ಇಸ್ ಈಕ್ವಲ್ ಟು ಟಿ ಆರ್, ಹೌದಲ್ವಾ? ಟಿ ಎಫ್ ಇಸ್ ಈಕ್ವಲ್ ಟು ಟಿ ಆರ್, ಯಾಕೆಂದ್ರೆ ಬಾಹ್ಯ ಬಿಂದುವಿನಿಂದ ಚಿಕ್ಕ ವೃತ್ತಕ್ಕೆ ಎಳೆದಂತ ಸ್ಪರ್ಶಕಗಳು ಸಮ ಆಗಿದಾವೆ, ಅದಕ್ಕೋಸ್ಕರ. ಸೊ ಇದು ಕೂಡ 8 ಸೆಂಟಿಮೀಟರ್ ಆಗುತ್ತೆ. ಇನ್ನು 105ನೇ ಪ್ರಶ್ನೆ. 105ನೇ ಪ್ರಶ್ನೆ, ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಆದ್ರೆ ವೃತ್ತದ ಅಂತ್ಯದ ದೊಡ್ಡ ಜ ಏನು? ಓ ಅನ್ನುವಂಥದ್ದು ವೃತ್ತ ಕೇಂದ್ರ ಆಗಿದೆ, ವೃತ್ತದ ಅತ್ಯಂತ ದೊಡ್ಡ ಜ ಯಾವುದು ಅಂತ ಕೇಳಿದರೆ, ಯಾವುದು ಅಂತ ಹೇಳಿದ್ರೆ ದೊಡ್ಡದು, ದಟ್ ಈಸ್ ಪಿ ಕ್ಯೂ ಆಗಿದೆ. ಓಕೆ, ಯಾವುದು? ಪಿ ಕ್ಯೂ. ಪಿ ಕ್ಯೂ ಏನಿದೆಯಲ್ಲ, ದಿಸ್ ಇಸ್ ಅತ್ಯಂತ ದೊಡ್ಡ ಜ ಅಂತ ಕರಿತೀವಿ. ಯಾಕೆ ಅಂದ್ರೆ ವೃತ್ತದ ಅತಿ ದೊಡ್ಡ ಜ ವ್ಯಾಸ ಆಗಿದೆ, ಅದಕ್ಕೋಸ್ಕರ. ಓಕೆ, ವೃತ್ತದ ಅತಿ ದೊಡ್ಡ ಜ ಯಾವಾಗ್ಲೂ ವ್ಯಾಸ ಆಗಿರುತ್ತೆ, ಅಂದ್ರೆ ಯಾವುದು ಮಧ್ಯ ಬಿಂದುವಿನಿಂದ ವೃತ್ತ ಕೇಂದ್ರದಿಂದ ಹಾದು ಹೋಗಿರುತ್ತೋ ಅದು. ಸೊ ಹಾಗಾಗಿ ಪಿ ಕ್ಯೂ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದಿಷ್ಟು ಈ ಹೊತ್ತಿನ ಕ್ಲಾಸ್ ಆಗಿತ್ತು. ಇನ್ನು ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಪಾಠದ ಒಂದೊಂದಿಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.